ಈ ಅಧ್ಯಾಯನ ಯಾರು ಓದ್ತಾರೆ ಅವರು ತುಂಬಾ ಪ್ರಸಿದ್ಧ ಪುರುಷರಾಗ್ತಾರೆ. ಇದು ಸತ್ಯ. ಮಹಾನ್ ಕರ್ಮಯೋಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಇದರಿಂದ ಸ್ಫೂರ್ತಿ ಪಡೆದಿದ್ರು. ಅವರು ಮಹಾನ್ ಕರ್ಮಯೋಗಿಗಳಾಗೋದಕ್ಕೆ ಅವರು ಈ ಗ್ರಂಥವನ್ನ ಓದಿ ಅನುಸಂಧಾನ ಮಾಡಿ ದೊಡ್ಡ ಸ್ಫೂರ್ತಿಯನ್ನ ಪಡ್ಕೊಂಡ್ರು. ಆದ್ರಿಂದಲೇ ಅತ್ಯದ್ಭುತ ಕೆಲಸಗಳನ್ನ ಅವರು ಮಾಡಿದ್ರು. ನಮಗೆ ಮಾನಸಿಕ ಶಕ್ತಿ, ಇಚ್ಛಾಶಕ್ತಿ, ಜ್ಞಾನ ಶಕ್ತಿ, ಕ್ರಿಯಾಶಕ್ತಿ 3 ಶಕ್ತಿಗಳನ್ನ ಬಡಿದು ಎಬ್ಬಿಸುತ್ತೆ. ಕೆಲಸ ಮಾಡು ಅಂತ ಹುರಿದುಂಬಿಸುತ್ತೆ. ಒಳಗಡೆಯಿಂದನೇ ಒಂದು ಸ್ಫೂರ್ತಿಯನ್ನ ಕೊಡುತ್ತೆ. ಈ ಗ್ರಂಥ ಮನೇಲಿದ್ರೆ ಸಾಕು, ಅವ್ರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ. ನಾನು ಹಿಂದೆನೂ ಹೇಳಿದ್ದೆ, ಈ ಗ್ರಂಥ ಸಾಕ್ಷಾತ್ ಆದಿಶಕ್ತಿ ಸ್ವರೂಪ. ಆದಿಶಕ್ತಿನೇ ಜ್ಞಾನ ರೂಪದಲ್ಲಿ ಆ ಗ್ರಂಥ ಮುಖೇನ ಆವಿರ್ಭಾವ ಆದ್ಲು ಅಂತ. ಯಾವುದು ಆ ಗ್ರಂಥ, ಯಾವುದು ಆ ಅಧ್ಯಾಯ ಅಂತ ಹೇಳಿದ್ರೆ ಭಗವದ್ಗೀತೆಯ 10ನೇ ಅಧ್ಯಾಯ ವಿಭೂತಿ ಯೋಗ. ವಿಭೂತಿ ಯೋಗ ಅಂತ ಹೇಳಿದ್ರೆ ನಾವು ಹಣೆಗೆ ಹಚ್ಕೊಳ್ಳೋ ವಿಭೂತಿ ಅಲ್ಲ. ವಿಭೂತಿ ಅಂತ ಹೇಳಿದ್ರೆ ಪರಮಾತ್ಮನ ಶಕ್ತಿ ವಿಶೇಷ. ಪರಮಾತ್ಮನಾದ ಶ್ರೀಕೃಷ್ಣ ಎಲ್ಲೆಲ್ಲಿ ನನ್ನ ಶಕ್ತಿ ಅಧಿಕಾಂಶದಿಂದ ವಿಜೃಂಭಿತವಾಗಿದೆ ಅದನ್ನ ಹೇಳಿದನು. ಅದೇ ವಿಭೂತಿ ಯೋಗ ಅಂತ. ಆದಿತ್ಯರಲ್ಲಿ ನಾನು ವಿಷ್ಣು, ಏಕಾದಶ ರುದ್ರರಲ್ಲಿ ನಾನು ಶಂಕರ, ದೇವಸೇನಾಪತಿಗಳಲ್ಲಿ ನಾನು ಸ್ಕಂದ ಸುಬ್ರಹ್ಮಣ್ಯ ಸ್ವಾಮಿ, ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷ, ಯಜ್ಞಗಳಲ್ಲಿ ನಾನು ಜಪಯಜ್ಞ, ಮಹರ್ಷಿಗಳಲ್ಲಿ ನಾನು ಕಪಿಲ ಮಹರ್ಷಿ. ಹೀಗೆ ಎಲ್ಲೆಲ್ಲಿ ನನ್ನ ಶಕ್ತಿ ಅಧಿಕಾಂಶದಿಂದ ವಿಜೃಂಭಿತ ಆಗಿದೆ, ಎಲ್ಲೆಲ್ಲಿ ನನ್ನ ಸಾನ್ನಿಧ್ಯ ಹೆಚ್ಚು ಪ್ರಕಟ ಆಗಿದೆ ಅಂತ ಶಕ್ತಿ ವಿಶೇಷತೆಗಳನ್ನ ವಿಭೂತಿ ಯೋಗದಲ್ಲಿ ಪರಮಾತ್ಮ ಕೃಷ್ಣ ಹೇಳಿದ್ದಾನೆ. ಇದನ್ನ ನಾವು ಓದೋದ್ರಿಂದ ನಮ್ಮ ಶಕ್ತಿ ವಿಜೃಂಭಿತವಾಗುತ್ತೆ. ನಮ್ಮ ಶಕ್ತಿ ವಿಜೃಂಭಿತ ಆಗುತ್ತೆ. ಆ ಶಕ್ತಿಗಳೆಲ್ಲ ಬಂದು ನಮ್ಮಲ್ಲಿ ಸೇರುತ್ತೆ. ಯಾವ ರೀತಿ ಜೇನು ಒಂದೊಂದೇ ಹೂವಿನಿಂದ ಮಕರಂದವನ್ನ ಸಂಗ್ರಹ ಮಾಡಿಕೊಂಡು ಜೇನುಗೂಡಲ್ಲಿ ತುಂಬುತ್ತೆ. ಅದೇ ರೀತಿ ಯಾರು ವಿಭೂತಿ ಯೋಗವನ್ನ ಓದ್ತಾರೆ ಈ ಎಲ್ಲಾ ಶಕ್ತಿಗಳು ಅವರ ಸುಪ್ತ ಮನಸ್ಸಿನಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಎಲ್ಲಾ ದೇವತೆಗಳ ಶಕ್ತಿಯನ್ನು ಕೊಡುವಂತ ಅಧ್ಯಾಯ ಭಗವದ್ಗೀತೆನಲ್ಲಿ ವಿಭೂತಿ ಯೋಗ. ಮನುಷ್ಯನನ್ನ ತುಂಬಾ ಪ್ರಸಿದ್ಧನನ್ನಾಗಿ ಮಾಡ್ಬಿಡುತ್ತೆ ಈ ವಿಭೂತಿ ಯೋಗ. ಇದನ್ನ ಪಠನೆ ಮಾಡೋದ್ರಿಂದ ಮನುಷ್ಯನ ಕೀರ್ತಿ ದಿಗಂತದವರೆಗೆ ವ್ಯಾಪಿಸುತ್ತೆ. ನೀವು ಯಾವುದೇ ಮಹಾಪುರುಷರ ಇತಿಹಾಸವನ್ನ ನೀವು ಬೇಕಾದ್ರೆ ಅಧ್ಯಯನ ಮಾಡಿ, ಪಾಶ್ಚಿಮಾತ್ಯರು ಇರಬಹುದು, ಅನೇಕ ಜನ ವಿಜ್ಞಾನಿಗಳಿರಬಹುದು, ಎಲ್ಲರೂ ಭಗವದ್ಗೀತೆಯಿಂದ ಸ್ಫೂರ್ತಿ ಪಡ್ಕೊಂಡಿದ್ದಾರೆ. ವಿಶೇಷವಾಗಿ ವಿಭೂತಿ ಯೋಗ ಇದನ್ನ ಪಾರಾಯಣ ಮಾಡ್ತಕ್ಕಂಥ ರೂಢಿಯನ್ನ ಅನೇಕ ಜನ ದೊಡ್ಡ ದೊಡ್ಡ ಅಧಿಕಾರಿಗಳು ಇಂದಿಗೂ IAS ಆಫೀಸರ್ಗಳು, IPS ಆಫೀಸರ್ಗಳು, ಯಾಕೆಂತಂದ್ರೆ ಅವರ ವೃತ್ತಿಗೆ ಆ ಶಕ್ತಿ ಬೇಕು. ಆ ಶಕ್ತಿಯಿಂದನೇ ಅವರು ಅಂತಂತ ದೊಡ್ಡ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ. ಆ ಶಕ್ತಿಯನ್ನ ಉದ್ದೀಪನೆ ಮಾಡುತ್ತೆ ಈ ವಿಭೂತಿ ಯೋಗ. ಇಂದಿಗೂ ಅನೇಕ ಉದಾಹರಣೆಗಳನ್ನು ಕೊಡಬಲ್ಲೆ. ಅವರೆಲ್ಲ ವಿಭೂತಿ ಯೋಗವನ್ನ ಓದ್ಕೊಂಡೇ ಆಫೀಸುಗಳಿಗೆ ಹೋಗ್ತಾರೆ. ಯಾರು ಈ ವಿಭೂತಿ ಯೋಗವನ್ನ ಓದ್ಕೊಂಡು ಆಫೀಸಿಗೆ ಕಾರ್ಯಾಲಯಕ್ಕೆ ಹೋಗ್ತಾರೆ, ಅವತ್ತಿನ ದಿವಸ ಎಷ್ಟೇ ಅವರಿಗೆ ಒತ್ತಡ ಇರಲಿ, ಎಷ್ಟೇ ಅವರಿಗೆ ಮೇಲಧಿಕಾರಿಗಳಿಂದ ಪ್ರೆಷರ್ ಅನ್ನೋದಿರಲಿ, ಕೆಲಸ ಕಾರ್ಯಗಳನ್ನ ಮಾಡುವಂತ ಒಂದು ಕ್ಷಮತೆ, ಧೈರ್ಯ, ಶಿಸ್ತು ಏನೇ ಬಂದ್ರು ನಾನು ನಿಭಾಯಿಸ್ತೀನಿ ಅಂತ ಒಂದು ಕೆಚ್ಚು ಇದನ್ನೆಲ್ಲ ಕೊಟ್ಬಿಡುತ್ತದೆ. ಅಂತ ಶಕ್ತಿ ಇರತಕ್ಕಂಥದ್ದೇ ವಿಭೂತಿ ಯೋಗ. ಇದನ್ನ ಪರೀಕ್ಷೆ ಮಾಡಬಹುದು. ಯಾವತ್ತು ನೀವು ಇದನ್ನ ಓದ್ಕೊಂಡು ಹೋಗ್ತೀರಾ ಹೊರಗಡೆ, ಆವತ್ತು ನಿಮ್ಮನ್ನ ತಡೆಯೋದಕ್ಕೆ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಯಶಸ್ಸು ಕಟ್ಟಿಟ್ಟ ಬುತ್ತಿ. ಯಾಕಂತ ಹೇಳಿದ್ರೆ ಎಲ್ಲಾ ಶಕ್ತಿಗಳು ಇದರಲ್ಲಿ ಇದೆ ಆ ವಿಭೂತಿ ಯೋಗದಲ್ಲಿ. ನಮ್ಗೆ ಶ್ಲೋಕ ಹೇಳ್ಕೊಳಕ್ ಬರೋದಿಲ್ಲ ಗುರುಗಳೇ ಅಂತ ಹೇಳಿದ್ರೆ ಕನ್ನಡದಲ್ಲಿ ತಾತ್ಪರ್ಯ ಓದ್ಕೊಂಡು ಹೋದ್ರು ಅಷ್ಟೇ ಫಲ. ಮುಖ್ಯವಾಗಿ ಬೇಕಾಗಿರೋದು ಅರ್ಥ ಆಗ್ಬೇಕು ಮನಸ್ಸಿಗೆ. ಆ ಶ್ಲೋಕದ ಅರ್ಥ ನಾವು ತಿಳ್ಕೋಬೇಕು. ಗೋರಖ್ಪುರ್ನವರು, ಗೀತಾ ಪ್ರೆಸ್ನವರು 30 ರೂಪಾಯಿ 40 ರೂಪಾಯಿಗೆಲ್ಲ ಭಗವದ್ಗೀತೆ ಪುಸ್ತಕನ ತಾತ್ಪರ್ಯ ಸಹಿತವಾಗಿ ಬಿಟ್ಟಿದ್ದಾರೆ. ಇದನ್ನ ಮನೆಯಲ್ಲಿ ಇಟ್ಕೋಬೇಕು. ಮನೆಯಲ್ಲಿ ಈ ಗ್ರಂಥ ಇದ್ರೆ ಶುಭಕರವಾದ ಸ್ಪಂದನೆ ಇದರಿಂದ ಹೊರಬರ್ತಿರುತ್ತೆ. ಯಾಕೆಂತ ಹೇಳಿದ್ರೆ ಆದಿಶಕ್ತಿನೇ ಕೃಷ್ಣನ ಮುಖದಿಂದ ಹೊರಟು ಗೀತೆಯ ರೂಪದಿಂದ ಆಚೆ ಬಂದ್ಲು ಅಂತ. ಅರ್ಜುನನೇ ಕೃಷ್ಣನ ಇನ್ನೊಂದ್ಸಲಿ ಕೇಳ್ಕೊಳ್ತಾನೆ, ನನಗೆ ಇನ್ನೊಂದ್ಸಲಿ ಭಗವದ್ಗೀತೆ ಹೇಳು ಅಂತ ಕೃಷ್ಣ ಹೇಳ್ತಾನಂತೆ. ಆಗ ಯಾವುದೋ ಒಂದು ಯೋಗ ಶಕ್ತಿಯಿಂದ ನಾನು ಇದನ್ನ ಹೇಳಿದೆ, ಮತ್ತೆ ನಾನು ಇದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ.
ವಿಶೇಷವಾದ ಯೋಗ ಶಕ್ತಿ ನನ್ನಲ್ಲಿ ವಿಜೃಂಭಿತವಾಗಿತ್ತು. ಆದ್ರಿಂದಲೇ ನಿನಗೆ ಅವಾಗ ನಾನು ಹೇಳಿದೆ, ಮತ್ತೆ ಇದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅಂತ ನ ಭೂತೋ ನ ಭವಿಷ್ಯತಿ ಅಂತ ನಾವೇನ್ ಹೇಳ್ತೀವಿ, ಅದೇ ಭಗವದ್ಗೀತೆ. ಆಧ್ಯಾತ್ಮಿಕ ಜೀವನದಲ್ಲಿ ನಮಗೆ ಆ ತೊಡಕು ಬರುತ್ತೆ, ಈ ತೊಡಕು ಬರುತ್ತೆ, ಸಾಧನೆ ಮಾಡಕ್ ಆಗ್ತಿಲ್ಲ, ನಮಗೆ ಅನೇಕ ತೊಂದರೆಗಳಿದೆ, ಸಂದೇಹಗಳಿದೆ ಅಂತ ಎಲ್ಲ ಹೇಳ್ತಿರ್ತಾರೆ. ಒಂದು 10 ದಿವಸ ಜಪ ನಡೆಯುತ್ತೆ ಗುರುಗಳೇ, 11 ದಿವಸ ನಡೆಯಲ್ಲ ಜಪ. ಅನೇಕ ವಿಘ್ನಗಳು ಬರ್ತಿದೆ ನಮ್ಮ ಜೀವನದಲ್ಲಿ, ಸಾಧನೆ ಮಾಡೋದಕ್ಕೆ ಆಗ್ತಿಲ್ಲ. ಅಂತವ್ರು ಭಗವದ್ಗೀತೆ ಓದ್ಬೇಕು. ಭಗವದ್ಗೀತೆನೇ ಗುರುವಾಗಿ ನಿಂತ್ಕೊಂಡ್ಬಿಡ್ತೀನಿ. ಯಾವ ಗುರುವಿನ ಅವಶ್ಯಕತೆನೂ ಇಲ್ಲ, ಭಗವದ್ಗೀತೆನೇ ಅವರಿಗೆ ಗುರು ಆಗುತ್ತೆ. ಆ ಪುಸ್ತಕದಲ್ಲಿ ಇರ್ತಕ್ಕಂಥ ಜ್ಞಾನನೇ ಅವರನ್ನ ಮುನ್ನಡೆಸುತ್ತೆ. ಕೃಷ್ಣನೇ ಅವರ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾನೆ. ಇದು ಸತ್ಯ. ಅವರ ಪಾರಮಾರ್ಥಿಕ ಜೀವನ, ಅವ್ರು ಜಪ ಮಾಡ್ತಿರ್ಬಹುದು, ಧ್ಯಾನ ಮಾಡ್ತಿರ್ಬಹುದು, ಇನ್ನೇನೇ ಭಗವಂತನ ಸಾಧನೆ ಮಾಡ್ತಿರ್ಬಹುದು. ಯಾರು ಭಗವದ್ಗೀತೆನ ಓದ್ತಾರೆ, ಕೃಷ್ಣನೇ ಅವರ ಜವಾಬ್ದಾರಿಯನ್ನ ತಗೊಂಡು ಅವ್ರನ್ನ ಮುನ್ನಡೆಸ್ತಾನೆ. ಇದು ಗುರುಗ್ರಂಥ. ಗುರುಗ್ರಂಥ ಅಂದ್ರೇನು? ಈ ಗ್ರಂಥವೇ ಮನುಷ್ಯನಿಗೆ ಜೀವನದಲ್ಲಿ ದೊಡ್ಡ ಗುರುವಾಗಿ ಅವ್ರನ್ನ ನಡ್ಸ್ಕೊಂಡು ಹೋಗುತ್ತೆ. ಮನುಷ್ಯ ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ತಾನೆ ಜೀವನದಲ್ಲಿ. ನಾನು ಹಾಗಾಗ್ಬೇಕು, ಹೀಗಾಗ್ಬೇಕು, ಜೀವನದಲ್ಲಿ ಉನ್ನತವಾದನ್ನ ಸಾಧಿಸ್ಬೇಕು. ಚಿಕ್ಕಾಪುಟ್ಟ ಬಿಟ್ಬಿಡಿ, ಯಾರು ಉನ್ನತವಾದನ್ನ ಸಾಧಿಸ್ಬೇಕು ಅಂತ ಗುರಿ ಇಟ್ಕೊಂಡಿರ್ತಾರೆ, ಅವರು ಈ ಗ್ರಂಥನ ಪೂರ್ತಿ ಓದಿ. ಆಗೋದಿಲ್ಲ, ವಿಭೂತಿ ಯೋಗವನ್ನ ಅಟ್ಲೀಸ್ಟ್ ಅದನ್ನಾದ್ರೂ ಓದ್ಕೊಳ್ಳಿ. ಬೇರೆ ಚಿಕ್ಕ ಚಿಕ್ಕ ಆಸೆಗಳು ಇಟ್ಕೊಂಡಿರೋರು ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಆದ್ರೆ ಜೀವನದಲ್ಲಿ ನಾನು ಸಾಧಿಸಿದ್ರೆ ಉನ್ನತವಾದದ್ದನ್ನೇ ಸಾಧಿಸ್ಬೇಕು, ಪ್ರಪಂಚ ಪ್ರಖ್ಯಾತಿಯನ್ನೇ ಪಡಿಬೇಕು ಅಂತ ಯಾರಿಗಿರುತ್ತೆ ಮನಸ್ಸಿನಲ್ಲಿ, ಅವರು ಈ ಸಾಧನೆಯನ್ನ ಮಾಡಬೇಕು. ಆದ್ರೆ ಇದು ಅಷ್ಟು ಸುಲಭವಲ್ಲ, ಓದೋದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಎಲ್ಲರೂ ಪ್ರಸಿದ್ಧರಾಗ್ಬಿಟ್ರೆ, ಎಲ್ಲರಿಗೂ ಆ ಶಕ್ತಿ ತುಂಬಿಟ್ರೆ ಭಗವಂತ, ಇನ್ನ ಹಿಡಿಯೋರು ಯಾರಿದ್ದಾರೆ? ಇದು ಒಂದು ಹಠದಿಂದ, ಒಂದು ಛಲದಿಂದ, ನಾನು ಇದನ್ನ ಮಾಡಲೇಬೇಕು, ನಾನು ಜಗತ್ತಿಗೆ ಏನಾದ್ರೂ ಒಳ್ಳೇದ್ ಮಾಡ್ಲೇಬೇಕು ಅನ್ನೋ ಯಾವ ಒಂದು ಛಲದಿಂದ ಪ್ರತಿನಿತ್ಯ ಯಾರೋ ಎಡಬಿಡದೆ ಇದನ್ನ ಪಾಲನೆ ಮಾಡ್ಕೊಂಡು ಹೋಗ್ತಾರೆ, ಅವರು ಗುರಿ ಮುಟ್ತಾರೆ. ಎಂತೆಂಥವ್ರ ಕೈಲೋ ಸಾಧ್ಯ ಆಗಿಲ್ಲ. ಆ ರೂಢಿ ತಪ್ಪೋಗ್ಬಿಡುತ್ತೆ, ಏನೋ ಒಂದು ವಿಘ್ನ ಬಂದ್ಬಿಡುತ್ತೆ. ಅದನ್ನೆಲ್ಲ ಮೀರಿ ನಿಂತು ಇದನ್ನ ಮಾಡಿದ್ರೆ ಖಂಡಿತ ಯಶಸ್ಸು ಬರುತ್ತೆ. ಅನೇಕ ಜನ ದೌರ್ಭಾಗ್ಯ ಏನಂತ ಹೇಳಿದ್ರೆ, ಎಷ್ಟೋ ಜನರ ಮನೆಯಲ್ಲಿ ಭಗವದ್ಗೀತೆ ಗ್ರಂಥನೇ ಇಲ್ಲ. ಒಂದು 100 ಜನನ ಮನೇನ ಹುಡುಕಿದ್ರೆ ಒಬ್ಬರ ಮನೇಲಿ ಸಿಗ್ಬಹುದು ಇವತ್ತಿನ ದಿವಸ ಭಗವದ್ಗೀತೆ. ನಮ್ಮ ಆಹಾರ ಪದ್ಧತಿ ಬೇರೆ ಇದೆ ಅಂತ ಕಾರಣವನ್ನ ಹೇಳ್ತಾರೆ ಅವರು. ಆಹಾರ ಪದ್ಧತಿಗೂ ಭಗವದ್ಗೀತೆಗೂ ಸಂಬಂಧ ಇಲ್ಲ. ಶುಚಿಯಾದ, ಶುಭ್ರವಾದ, ಪವಿತ್ರವಾದ ಸ್ಥಳದಲ್ಲಿ, ಅಂದ್ರೆ ದೇವರ ಮನೆಯಲ್ಲಿ ಇದನ್ನ ಇಟ್ರೆ ಯಾವ ದೋಷವರು ಅವ್ರಿಗೆ ಬರೋದಿಲ್ಲ. ಪೂಜಾಗೃಹದಲ್ಲಿ ಇದನ್ನ ಇಟ್ಟು ಒಂದು ಹೂವ ಇಟ್ರೆ ಸಾಕು ಅಂತ ಹೇಳ್ತಾರೆ. ಓದೋದ್ ಬರ್ದೇ ಇರೋರು ಇದನ್ನ ಮುಟ್ಟಿ ನಮಸ್ಕಾರ ಮಾಡಿದ್ರು ಸಾಕು, ಅದೇ ಗುರುವ ಆಗ್ಬಿಡುತ್ತೆ ಗ್ರಂಥ. ಈ ರೀತಿ ಕೂಡ ಮಹಾತ್ಮರು ಹೇಳ್ತಾರೆ. ಆದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಈ ಗ್ರಂಥ ಇರಲೇಬೇಕಾದಂತ ಗ್ರಂಥ. ನಮಗ್ ಓದಕ್ಕಾಗ್ಲಿಲ್ವಾ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದೆ ಯಾರೋ ಅದನ್ನ ಓದಿ ಅರ್ಥೈಸಿಕೊಳ್ಳಬಂತ ಮಹಾಪುರುಷರು ಹುಡ್ತಾರಂತೆ ಅವ್ರ ಮನೆಯಲ್ಲಿ. ಪವಿತ್ರ ಗ್ರಂಥಗಳನ್ನ ಅದಕ್ಕೋಸ್ಕರನೇ ಹಳೆ ಕಾಲದಲ್ಲಿ ಮನೇಲಿ ಇಡೋರು. ಯಾಕಂತ ಹೇಳಿದ್ರೆ ಮುಂದೆ ನಮ್ಮ ವಂಶದಲ್ಲಿ ಇದನ್ನ ಓದಿ ಅರ್ಥ ಮಾಡ್ಕೊಳ್ಳುವಂತ ಮಹಾಪುರುಷರು ಹುಟ್ಲಿ ಅಂತ ಹೇಳಿ ಆ ಗ್ರಂಥಗಳನ್ನ ಮನೆಯಲ್ಲಿ ಇಡೋರು ಹಳೆ ಕಾಲದಲ್ಲಿ. ಈಗ ದೊಡ್ಡ ದೊಡ್ಡ ಮನೆಗಳನ್ನೆಲ್ಲ ಕಟ್ತಾರೆ, 4 ಬೆಡ್ರೂಮ್ 5 ಬೆಡ್ರೂಮ್ ಇರುತ್ತೆ, ಒಂದು ಗ್ರಂಥಾಲಯ ಇರೋದಿಲ್ಲ ಮನೆಯಲ್ಲಿ, ಪವಿತ್ರ ಗ್ರಂಥಗಳೇ ಇರೋದಿಲ್ಲ ಮನೆಯಲ್ಲಿ. ಆ ಮನೆ ಶೂನ್ಯ. ಅದನ್ನು ಎಷ್ಟೇ ಚೆನ್ನಾಗಿ ಕಟ್ಟಿರ್ಲಿ, ಏನೇ ಮಾಡಿರ್ಲಿ, ಪವಿತ್ರ ಗ್ರಂಥಗಳು ಯಾವ ಮನೆಯಲ್ಲಿ ಇರೋದಿಲ್ಲ, ಆ ಮನೆ ಅದು ಶೂನ್ಯ, ಅದಕ್ಕೆ ಬೆಲೆನೇ ಇಲ್ಲ. ಆದ್ರಿಂದ ಈ ಗ್ರಂಥಗಳನ್ನ ಮನೆ ಕಟ್ಟುವಾಗ, ಹೊಸ ಮನೆ ಕಟ್ಟೋರಿಗೆಲ್ಲ ನಾನು ಕಿವಿ ಮಾತು, ದೇವಿ ಭಾಗವತ, ಸುಂದರಕಾಂಡ, ರಾಮಕೃಷ್ಣ ಪರಮಹಂಸರ ವಚನ ವೇದ, ಇಂಥ ಪವಿತ್ರ ಗ್ರಂಥಗಳನ್ನ ಮನೆಯಲ್ಲಿ ಇಟ್ರೆ ಆ ಮನೆಗೆ ದೈವ ಬಲ ಬರುತ್ತೆ. ಇನ್ಯಾವುದ್ರಿಂದನೂ ಬಲ ಬರಲ್ಲ. ಆ ದೈವ ಬಲ ಬರ್ಬೇಕಾದ್ರೆ ಪವಿತ್ರ ಗ್ರಂಥಗಳು ಇರ್ಬೇಕು ಮನೆಯಲ್ಲಿ. ಭಗವದ್ಗೀತೆನಲ್ಲಿ ಮನೋವಿಜ್ಞಾನ ಇದೆ, ಮಾನಸಿಕ ಶಾಸ್ತ್ರ ಇದೆ, ಆಡಳಿತವನ್ನ ಹೇಗೆ ನಡೆಸಬೇಕು ಅಂತಕ್ಕಂಥ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಇದೆ, ಮನೋವಿಜ್ಞಾನ ಇದೆ, ಎಲ್ಲ ಇದೆ ಭಗವದ್ಗೀತೆಯಲ್ಲಿ. ಇಂಥದ್ದು ಇಲ್ಲ ಅನ್ನೋದಿಲ್ಲ. ಆದ್ರಿಂದ ಮನುಷ್ಯನಿಗೆ ಮನಸ್ಸಿಗೆ ಬೇರೆ ಬೇರೆ ಆಯಾಮಗಳನ್ನ ಕೊಡುವಂತ ಗ್ರಂಥನೇ ಭಗವದ್ಗೀತೆ. ಈ ಪೋಸ್ಟ್ ಆಫೀಸು ಈ ಮುಂತಾದ ಕಡೆಗೆಲ್ಲ ನಾನು ಹೋಗ್ತಿರ್ತೀನಿ, ತುಂಬಾ ಒತ್ತಡ ಇರುತ್ತೆ ಪಾಪ. ಎಷ್ಟೇ ಒತ್ತಡ ಬಂದ್ರು ಅದನ್ನ ನಿಭಾಯಿಸ್ಕೊಳ್ಳೋ ಶಕ್ತಿ ಕೊಡೋದು ಭಗವದ್ಗೀತೆ. ನನಗೆ ಎಷ್ಟೇ ಕಷ್ಟ ಬರ್ಲಿ ಅದನ್ನ ನಾನು ದಾಟ್ತೀನಿ ಅಂತಕ್ಕಂಥ ಒಂದು ಆತ್ಮ ಬಲವನ್ನ ಕೊಡೋದು ಭಗವದ್ಗೀತೆ.
ನೀವು ಯಾರದೇ ಉದಾಹರಣೆ ತಗೊಳ್ಳಿ, ಕಷ್ಟಪಟ್ಟು ಜೀವನದಲ್ಲಿ ಒಂದು ಸಾಧನೆ ಮಾಡಿರೋರು, ಇವರಿಗೆಲ್ಲ ದಾರಿದೀಪ ಆಗಿರೋದು, ಸ್ಫೂರ್ತಿ ಕೊಟ್ಟಿರೋದು ಭಗವದ್ಗೀತೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ, ಜ್ಞಾನ ಇಲ್ಲ, ಜ್ಞಾಪಕ ಶಕ್ತಿ ಇಲ್ಲ, ಸ್ಫೂರ್ತಿ ಇಲ್ಲ ಜೀವನದಲ್ಲಿ ಅಂತ ಹೇಳ್ತಿರ್ತಾರೆ. ಸೆಲ್ಫ್ ಮೋಟಿವೇಶನ್ ಅನ್ನ ಕೊಡುವಂತ ಏಕೈಕ ಗ್ರಂಥ ಭಗವದ್ಗೀತೆ. ಈ ಪುಸ್ತಕ ಕೊಟ್ಟು ನೋಡಿ ಅವರು ಯಾವ ರೀತಿ ಮೋಟಿವೇಟ್ ಆಗ್ತಾರೆ ನೀವೇ ಹೇಳ್ತೀರಾ. ಅದು ಲಲಿತಾ ಸಹಸ್ರನಾಮದಲ್ಲಿ ಪುರುಷಾರ್ಥ ಪ್ರದಾಪೂರ್ಣ ಭೋಗಿನಿ ಭುವನೇಶ್ವರಿ ಅಂತ. ಮನುಷ್ಯನಿಗೆ ಎಲ್ಲದಕ್ಕೂ ಮೀರಿದು ಪುರುಷಾರ್ಥ ಅಂದ್ರೆ ಪುರುಷ ಪ್ರಯತ್ನ. ಮನುಷ್ಯ ವಿಧಿಯ ಮೇಲೆ ಎಷ್ಟು ಅವಲಂಬಿತನಾಗಬೇಕು, ತನ್ನ ಪುರುಷ ಪ್ರಯತ್ನದ ಮೇಲೆ ಎಷ್ಟು ಅವಲಂಬಿತನಾಗಬೇಕು, ಇದರ ಪರಿಪೂರ್ಣ ಜ್ಞಾನವನ್ನು ಕೊಟ್ಟು ಮನುಷ್ಯನಿಗೆ ತನ್ನ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಕೊಡುವಂತ ಗ್ರಂಥನೇ ಭಗವದ್ಗೀತೆ. ಅದಕ್ಕೆ ಯಾರ್ಯಾರು ಪ್ರಸಿದ್ಧ ಪುರುಷರು ಆಗೋಗಿದ್ದಾರೆ, ಮುಂದೆ ಆಗ್ತಾರೆ, ಎಲ್ಲರಿಗೂ ಬೆಳಕು, ಏಕೈಕ ಬೆಳಕು ಭಗವದ್ಗೀತೆ. ಮನುಷ್ಯನಲ್ಲಿ ಆ ಪುರುಷಾರ್ಥ ಅಂದ್ರೆ ಸ್ವಪ್ರಯತ್ನದಿಂದ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತಕ್ಕಂಥ ಒಂದು ಹುಮ್ಮಸ್ಸನ್ನ ಭಗವದ್ಗೀತೆ ಕೊಡುತ್ತೆ. ಇದರಂತ ಮೋಟಿವೇಶನಲ್ ಗೈಡ್ ಇನ್ನೊಂದಿಲ್ಲ. ಎಷ್ಟೋ ಜನಗಳ ಮನೆಯಲ್ಲಿ ಭಗವದ್ಗೀತೆನೇ ಇಲ್ಲ. ದಯವಿಟ್ಟು ನಿಮ್ಮ ಆಹಾರ ಅಭ್ಯಾಸಗಳ ನೆಪವನ್ನ ಹೇಳಿ ಇದನ್ನ ದೂರ ಇಡಬೇಡಿ. ಪೂಜಾಗೃಹದಲ್ಲಿ ಇದನ್ನ ಭದ್ರಪಡಿಸಿ ಪವಿತ್ರವಾದ ಸ್ಥಳದಲ್ಲಿ ಇಟ್ಟರೆ ಸಾಕು. ಪ್ರತಿಯೊಬ್ಬರ ಮನೆಯಲ್ಲೂ ಈ ಗ್ರಂಥ ಇರಬೇಕು. ಹೊಸ ಹೊಸ ಮನೆಗಳನ್ನ ಕಟ್ತಾರೆ, ಗೃಹ ಪ್ರವೇಶ ಮಾಡ್ತಾರೆ, ಗ್ರಂಥಾಲಯಕ್ಕೆ ಒಂದು ಸ್ಥಾನವನ್ನೇ ಕೊಡೋದಿಲ್ಲ. ಆ ಮನೆ ಅಪೂರ್ಣ. ನೀವೆಷ್ಟೇ ಚೆನ್ನಾಗಿ ಕಟ್ಟಿದ್ರು ಪವಿತ್ರ ಗ್ರಂಥಗಳು ಯಾವ ಮನೆಯಲ್ಲಿ ಇರೋದಿಲ್ಲ, ಆ ಮನೆ ಅಪೂರ್ಣನೇ, ಶೂನ್ಯ. ರಾಮಕೃಷ್ಣರ ವಚನ ವೇದ ಇರ್ಬೋದು, ಭಗವದ್ಗೀತೆ, ಲಲಿತಾ ಸಹಸ್ರನಾಮ, ಸುಂದರಕಾಂಡ, ಮಹಾತ್ಮರ ಜೀವನ ಚರಿತ್ರೆಗಳು, ಇದನ್ನೆಲ್ಲ ಮನೇಲಿ ಇಟ್ಟಾಗ ಪಾಸಿಟಿವ್ ವೈಬ್ರೇಷನ್ ತಂತಾನಾಗೆ ಅದೆಲ್ಲ ವ್ಯಾಪಿಸುತ್ತೆ. ಕೋಟ್ಯಾಂತರ ರೂಪಾಯಿ ಮನೆ ಖರ್ಚು ಮಾಡಿರ್ತಾರೆ, 1,000 ರೂಪಾಯಿ ಕೊಟ್ಟು, ಅಟ್ಲೀಸ್ಟ್ ಒಂದು 100 ರೂಪಾಯಿ ಕೊಟ್ಟು ಒಂದಷ್ಟು ಗ್ರಂಥಗಳನ್ನ ಇಡುವಂತ ರೂಢಿನ ನಾವೆಲ್ಲ ಬೆಳೆಸ್ಕೋಬೇಕು.